ಹೇಗಿದೆ ಗೊತ್ತಾ ಮಾಡರ್ನ್ ಮಧುಗಿರಿ? 4 ದಿಕ್ಕಿನಿಂದಲೂ ದ್ವಿಪಥ ರಸ್ತೆಗಳ ಸಂಚಾರಕ್ಕೆ ಅವಕಾಶ. ಅಗಲೀಕರಣಗೊಂಡ ರಸ್ತೆಗಳು, ಬದಲಾಗುತ್ತಿರುವ ಮಧುಗಿರಿಯ ಚಿತ್ರಣ. ಹಿಂದೆಲ್ಲ ಮಧುಗಿರಿಗೆ ಬರಬೇಕೆಂದರೆ ಜನ ಆ ರಸ್ತೆಯಲ್ಲಿ ಹೋಗೋದು ಬೇಡ, ತಲೆನೋವು, ಕಿರಿದಾದ ರಸ್ತೆಗಳು, ಧೂಳು ಎಂದು ಯೂಟರ್ನ್ ಮಾಡಿಕೊಂಡು ಅಡ್ಡದಾರಿಗಳನ್ನು ಹಿಡಿದು ತಮ್ಮ ಊರುಗಳತ್ತ ಪ್ರಯಾಣಿಸುತ್ತಿದ್ರು. ಕಿರಿದಾದ ಬಸ್ ನಿಲ್ದಾಣ, ಸುಗಮವಾದ ರಸ್ತೆಯಿಲ್ಲದೆ ಪರದಾಡುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ, ಇದೆಲ್ಲವನ್ನ ನೆನೆಸಿಕೊಂಡರೆ ಆಗಿದ್ದ ಮಧುಗಿರಿ ಇಷ್ಟರ ಮಟ್ಟಿಗೆ ಬದಲಾಗಲು ಹೇಗೆ ಸಾಧ್ಯ ಎಂದು ಸುಮಾರು ವರ್ಷಗಳ ನಂತರ ಪಟ್ಟಣಕ್ಕೆ ಭೇಟಿ ಕೊಟ್ಟವರು ಶಹಬಾಷ್ಗಿರಿ ನೀಡುತ್ತಿದ್ದಾರೆ. ನನಗೂ ಕೂಡ ಇಲ್ಲಿ ಯಾವುದಾದ್ರೂ 1 ಎಕರೆ ಪ್ರದೇಶ ಸಿಗುವ ಹಾಗೆ ಇದ್ರೆ ಹೇಳು ಎನ್ನಿಸಿಕೊಳ್ಳುವ ಮಟ್ಟಿಗೆ ಇಂದು ಮಧುಗಿರಿ ಬೃಹದಾಕಾರವಾಗಿ ಬೆಳೆಯುತ್ತಿದೆ. ಹೌದು, ಇಂದು ತುಮಕೂರು, ಶಿರಾ, ಪಾವಗಡ ಹಾಗೂ ಗೌರಿಬಿದನೂರು ಹೀಗೆ ಯಾವ ಕಡೆಯಿಂದ ಬಂದರೂ ಮಧುಗಿರಿ ಪಟ್ಟಣದ ಒಳಗೆ ಬರಬೇಕಾದ್ರೆ ಇದು ಮಧುಗಿರಿಯ ಬದಲಾದ ಚಿತ್ರಣ ಎಂದು ಭಾಸವಾಗುವುದಂತೂ ಸುಳ್ಳಲ್ಲ. ಯಾಕಂದ್ರೆ ಪಟ್ಟಣಕ್ಕೆ ಸಂಪರ್ಕಿಸುವ 4 ದಿಕ್ಕುಗಳಿಂದಲೂ ಬರುವ ವಾಹನಗಳಿಗೆ ಇಂದು ದ್ವಿಪಥ ರಸ್ತೆಯ ಸುಗಮ ಸಂಚಾರ ಅನುವು ಮಾಡಿಕೊಟ್ಟಿರುವುದು ಬದಲಾದ ಸಮಯದ ಬದಲಾದ ಅನುಭವ ಸಿಗುತ್ತದೆ. ಹೌದು, ನಮ್ಮ ತಾಲೂಕಿಗೂ ಟ್ರಾಫಿಕ್ ಸಿಗ್ನಲ್ ಅವಶ್ಯಕತೆ ಇದೆ ಎನ್ನುವುದು ಈಗ ನಾನು ಹೆಮ್ಮೆಯಿಂದ ಅಧಿಕಾರಿಗಳಲ್ಲಿ ಕೇಳಲು ಇಚ್ಛಿಸುತ್ತೇನೆ. ಪ್ರತಿನಿತ್ಯ ಧೂಳಿನಲ್ಲೇ ವ್ಯಾಪಾರ ಸಂಚಾರ ನಡೆಯುತ್ತಿದ್ದು, ಇಂದು ಸುಗಮವಾದ ವ್ಯಾಪಾರ ಸಂಚಾರಕ್ಕೆ ಉತ್ತಮ ರಸ್ತೆಗಳಿದ್ರೆ ಮಾತ್ರ ಸಾಧ್ಯ ಎಂದು ಸಾಬೀತಾಗಿದೆ. ಹಳೆಯ ಮಧುಗಿರಿಯನ್ನ ಅಳಿಸಿ ಮಾಡರ್ನ್ ಮಧುಗಿರಿಯ ಕನಸನ್ನ ಚಿಗುರಿಸಿರುವ ಕೆಎನ್ ರಾಜಣ್ಣನವರಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆಂದು ಹಳೆಯ ಕ್ರೀಡಾಪಟು ರಮೇಶ್ ಬಾಬು ಹೇಳಿದ್ದಾರೆ ನೋಡಿ. ಅಲ್ಲಿ 2 ವೇ ಇರಲಿಲ್ಲ. ಸೊ ದಟ್ ವೈಸ್ ಈಗ ಏನು ರಾಜಣ್ಣವರು ಅವರ ಒಂದು ಕೋಟಾದಲ್ಲಿ ಒಂದು ಅನುದಾನದಲ್ಲಿ ಮಾಡಿಸ್ತಾ ಇದ್ದಾರೆ. ಅದು ತುಂಬ ಅನುಕೂಲ ಆಗ್ತಾ ಇದೆ. ಯಾಕಂದರೆ ಇಷ್ಟು ದಿವಸ ರೋಡ್ ಇಕ್ಕಟ್ಟಿತ್ತು. ಸ್ವಲ್ಪ ಬ್ರಾಡ್ ಆಗಿದ್ದಕ್ಕೆ ಸಿವಿಲ್ ಬಸ್ ಆಗ್ಬೋದು, ಪ್ರೈವೇಟ್ ಆಗ್ಬೋದು, ಅಥವಾ ಇತರ ವೆಹಿಕಲ್ಗೆ ಒಂದು ಟ್ರಾಫಿಕ್ ರೂಲ್ಸ್ ಕಲಿಸ್ದಂಗೆ ಆಯಿತು. ಯಾವ ಕಡೆ ನಾವು ಓಡಾಡಬೇಕು, ಎಲ್ಲಿಂದ ದಾಟಬೇಕು. ಆಮೇಲೆ ಇನ್ನು ಸ್ವಲ್ಪ ದಿವಸದಲ್ಲೇನೋ ಈ ಲೈಟಿಂಗ್ಸ್ದು ಎಲ್ಲ ಆಗ್ತಾರೆ ಅಂತ ಮಾಹಿತಿ ಇದೆ. ಒಂದು ಈಗ ಗಣೇಶನ ಗುಡಿ ಅಂತ ಬರುತ್ತೆ ಕೆಳಗಡೆ. ಈಗ ಈ ಕಡೆಯಿಂದ AC ಆಫೀಸಿಂದ ಹೋಗೋವಾಗ ಅಲ್ಲೇನಾಗುತ್ತೆ ಅಂದರೆ ಡೂಮ್ಲೆಟ್ ಸರ್ಕಲಿಂದ ಮತ್ತು ದರ್ಗಾ ರೋಡು ಅಂತೇಳಿ ಇವಾಗ ನಾವೇನು ಮಾತಾಡ್ತಾ ಇದ್ದೀವಿ ಹಿಂಭಾಗ 2 ಕಡೆಯಿಂದನೂ ಜನ ಸುಮಾರು 10 ವರ್ಷಗಳ ಹಿಂದೆ ನಾವು ವಿದ್ಯಾಭ್ಯಾಸ ಮಾಡಲು ಮಧುಗಿರಿಗೆ ಬರುತ್ತಿದ್ದಾಗ ಮಳೆ ಬಂದರೆ ಓಡಾಡಲು ಆಗುತ್ತಲೇ ಇರಲಿಲ್ಲ. ದಿನನಿತ್ಯ ಬಸ್ಗಾಗಿ ಸಹ ಪರದಾಡುವಂತಹ ಪರಿಸ್ಥಿತಿ ಇತ್ತು. ಇಂದು ಅದನ್ನೆಲ್ಲ ನೆನೆಸಿಕೊಂಡರೆ ಬದಲಾದ ಮಧುಗಿರಿಯ ಚಿತ್ರಣ ಹಾಗೂ ಭವಿಷ್ಯದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣುವ ಕ್ಷೇತ್ರವಾಗುವುದಂತೂ ಸುಳ್ಳಲ್ಲ ಎಂದು ಅಭಿಪ್ರಾಯಪಟ್ಟರು. ರಸ್ತೆ ಅಭಿವೃದ್ಧಿ ಬಗ್ಗೆ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ. ಬಟ್ ನಾನು ಸ್ಟೂಡೆಂಟ್ ಲೈಫಿಂದ ನೋಡಿದಾಗಲಿಂದ ಸಮೇತವನ್ನು ಆಗಿಗೂ ಮತ್ತು ಈಗೂ ತುಂಬ ಡೆವಲಪ್ಮೆಂಟ್ ಆಗಿದೆ. ತುಂಬ ಸಂತೋಷ ಪಡ್ತೀವಿ. ಬಟ್ ಈಗ ಡಬಲ್ ರೋಡ್ ಆಗಿರ್ಬೋದು. ಬಟ್ ಮೊದಲು ಬರೋದು ಸಿಂಗಲ್ ರೋಡು. ಪಾಪ ಮಳೆ ಬಂದರೆ ಪಾಪ ಓಡಾಡೋಕ್ಕಾಗ್ತಿರ್ಲಿಲ್ಲ. ವೆಹಿಕಲ್ಲಿ ಓಡಾಡಬೇಕಾದ್ರೆ ಮತ್ತು ನೀರೆಲ್ಲ ಸಿಡಿಯವು ಪಾಪ. ಇತ್ತೀಚೆಗೆ ಬರುವ ಡಬಲ್ ರೋಡ್ ಆಗಿರೋದ್ರಿಂದ ತುಂಬ ಅನುಕೂಲ, ಜನರಿಗೂ ಅನುಕೂಲ ಇದೆ. ಪ್ರತಿಯೊಬ್ಬ ಸುಮಾರು ವರ್ಷಗಳಿಂದ ನಾನು ಇದೇ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಿದ್ದೇನೆ. ಆದರೆ ಈಗಿನ ಸುಗಮ ಸಂಚಾರದಿಂದಾಗಿ ವ್ಯಾಪಾರ ವಹಿವಾಟು ಸಲೀಸಾಗಿ ನಡೆಯುತ್ತಿದೆ. ನಾನು ಒಬ್ಬ JDS ಕಾರ್ಯಕರ್ತನಾಗಿದ್ದರೂ ಇಲ್ಲಿನ ಕ್ಷೇತ್ರದ ಶಾಸಕ ರಾಜಣ್ಣನವರ ಕಾರ್ಯವೈಖರಿಯನ್ನ ಮೆಚ್ಚುತ್ತೇನೆ. ಎಷ್ಟೋ ಜನ ಶಾಸಕರಾಗಿ ಬಂದು ಹಾಗೆ ಹೋಗಿದ್ದಾರೆ. ಆದರೆ ನಮ್ಮ ತಾಲೂಕಿನ ಹೃದಯ ಭಾಗ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾಣುತ್ತಿರುವುದನ್ನು ನೋಡಿದ್ರೆ ಬಹಳ ಖುಷಿಯಾಗುತ್ತಿದೆ ಎಂದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಮಳಿಗೆಯ ವ್ಯಾಪಾರಿ ಹೇಳಿದರು. ಕೆಎನ್ ರಾಜಣ್ಣ ಸಾಹೇಬರು ಒಳ್ಳೆ ಅಭಿವೃದ್ಧಿನ ಚೆನ್ನಾಗಿ ಇದು ಮಾಡಿದ್ದಾರೆ. ಬಟ್ ಈಗ ಇನ್ನೊಂದು 2 ತಿಂಗಳಲ್ಲಿ ಭಾಳ ಸೊಗಸಾಗಿ ನಮ್ಮ ಏನು ಅಭಿವೃದ್ಧಿ ಹೊಂದಿದೆ ಅಂದರೆ ಅದು ಏನು ಟಾರ್ ರೋಡು ಆಗ್ತಾವ್ರೆ, ಇದೆಲ್ಲ ಭಾಳ ಒಳ್ಳೆಯದೇ ಆಗಿದೆ. ಈಗಾಗಲೇ ಮಧುಗಿರಿ ಜಿಲ್ಲೆಯಾಗುವ ಕನಸನ್ನ ನನಸು ಮಾಡಲು ಇಲ್ಲಿನ ಶಾಸಕರು ಪಣ ತೊಟ್ಟಿದ್ದಾರೆ.
ಅದಕ್ಕಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಏನೆಲ್ಲ ಬೇಕು ಪ್ರತಿಯೊಂದನ್ನು ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿಸಿ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಇಂತಹವರಿಗೆ ನಮ್ಮ ಅಮೂಲ್ಯವಾದ ಮತವನ್ನ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾಗುವುದನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಜೀವಿಕಾ ಸಂಘಟನೆಯ ಹನುಮಂತರಾಯಪ್ಪ ತಿಳಿಸಿದರು. ಹೇಳಕ್ಕಾಗ್ತಿರಲಿಲ್ಲ, ಗುದ್ರಿಗಳು ತಗ್ಗುಗಳು ಎಲ್ಲ ಇದ್ದು, ಎಲ್ಲ ಗಾಡಿಗಳು 2 ವೀಲರಲ್ಲಿ ಹೋಗ್ಬೇಕಾದ್ರೆ ಬಿದ್ದು ಎದ್ದು ಎಷ್ಟೋ ಜನ ಸತ್ತಿದ್ದಾರೆ. ಕೆಲವರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ ನಾವೇನೆ. ಆ ಥರ ಹಿಂದೆ ಇದ್ದವರು ಯಾರು ಸ್ವಲ್ಪ ಡೆವಲಪ್ ಮಾಡಿರಲಿಲ್ಲ. ಈಗ ಒನ್ ವೇ ಇದ್ದಿದ್ದರಿಂದ ಜಾಸ್ತಿ ಕಷ್ಟ ಆಗೋದು. ಎಲ್ಲ ಗಾಡಿಗಳೆಲ್ಲ ಸಿನಿ ಹೋಗ್ಬೇಕಾಯ್ತು. ಹೋಗೋರ್ಗೂ ಬರೋರು ಬಹಳ ತೊಂದರೆ ಆಗೋದು. ಈಗ 2 ವೇ ಆಗಿರೋದ್ರಿಂದ ಲೆಫ್ಟ್ ಸೈಡ್ ಬರೋ ಲೆಫ್ಟ್ ಸೈಡ್ ಹೋಗುತ್ತೆ, ರೈಟ್ ಸೈಡ್ ಬರೋ ರೈಟ್ ಸೈಡ್ ಹೋಗುತ್ತೆ. ಈಗ ಹೋಗೋಕ್ಕೆ ಹಾಸ್ಪಿಟ್ಲಿಗೆ ಹೋಗೋ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಮಧುಗಿರಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಸುಮಾರು 127 ನೂತನ ಕಾಮಗಾರಿಗಳನ್ನು ಅಧಿಕೃತವಾಗಿ ಸರ್ಕಾರದ ವತಿಯಿಂದ ಅನುಮೋದನೆ ತಂದು ಒಂದೊಂದಾಗಿ ಲೋಕಾರ್ಪಣೆಗೊಳಿಸುವುದರಲ್ಲಿ ಇಲ್ಲಿನ ಶಾಸಕರು ಶ್ರಮಿಸುತ್ತಿರು. ನೋಡಿದ್ರಲ್ಲ, ಒಟ್ಟಾರೆಯಾಗಿ ಮಧುಗಿರಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಸುಮಾರು 127 ನೂತನ ಕಾಮಗಾರಿಗಳನ್ನು ಅಧಿಕೃತವಾಗಿ ಸರ್ಕಾರದ ವತಿಯಿಂದ ಅನುಮೋದನೆ ತಂದು ಒಂದೊಂದಾಗಿ ಲೋಕಾರ್ಪಣೆಗೊಳಿಸುವುದರಲ್ಲಿ ಇಲ್ಲಿನ ಶಾಸಕರು ಶ್ರಮಿಸುತ್ತಿರುವುದಂತೂ ಸುಳ್ಳಲ್ಲ. ಮಧುಗಿರಿಯ ರಾಜೀವ್ ಗಾಂಧಿ ಕ್ರೀಡಾಂಗಣದ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಪಟ್ಟಣದ ಕಲ್ಯಾಣಿ ಪಾರ್ಕ್ಗಳ ಅಭಿವೃದ್ಧಿ ಹಾಗೂ ನೂತನ ಸರ್ಕಾರಿ ಬಹು ಅಂತಸ್ತಿನ ಕಟ್ಟಡಗಳ ಲೋಕಾರ್ಪಣೆ ಹೀಗೆ ವಾರದಲ್ಲಿ 4-5 ಬಾರಿ ಅಧಿಕಾರಿಗಳ ಸಭೆ ನಡೆಸಿ ದಿನನಿತ್ಯ ಇಲ್ಲಿನ ಕಾಮಗಾರಿಗಳ ಪರಿಶೀಲನೆಗೆ ಇಲ್ಲಿನ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಆಗಮಿಸುತ್ತಲೇ ಇರ್ತಾರೆ. ಮಧುಗಿರಿಯ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಈಗಾಗಲೇ ಏಕಶಿಲಾ ಬೆಟ್ಟಕ್ಕೆ ರೋಪ್ ವೇ ಕಾಮಗಾರಿಗೆ ಅಧಿಕೃತವಾಗಿ ಅನುಮೋದನೆ ದೊರೆತಿದ್ದು ಟೆಂಡರ್ ಪ್ರಕ್ರಿಯೆಗಾಗಿ ಕಾಯುತ್ತಿದೆ. ನಗರ ಸಾರಿಗೆ ವ್ಯವಸ್ಥೆಯೂ ಕೂಡ ಮಧುಗಿರಿಯಲ್ಲಿ ಶುರುವಾಗಿದ್ದು ಉದ್ಯೋಗ ಸೃಷ್ಟಿಗಾಗಿ 2 ಹೋಬಳಿಗಳಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗಾಗಿ ಜಾಗಗಳನ್ನು ಸಹ ಗುರುತಿಸಲಾಗಿದೆ. ಒಟ್ನಲ್ಲಿ ಯಾವುದೇ ಒಂದು ಪಟ್ಟಣ ಅಥವಾ ನಗರ ನವೀಕೃತಗೊಂಡು ಸುಂದರವಾಗಿ ಕಂಗೊಳಿಸಬೇಕೆಂದರೆ ಅಲ್ಲಿ ಅಚ್ಚುಕಟ್ಟಾದ ಸುಗಮ ಸಂಚಾರದ ರಸ್ತೆಗಳ ಅಗತ್ಯ ಇರಲೇಬೇಕು. ಮಧುಗಿರಿಯ ಬದಲಾದ ಚಿತ್ರಣ ಮುಂದಿನ ದಿನಗಳಲ್ಲಿ ಭವಿಷ್ಯದ ಜಿಲ್ಲೆಯ ಕನಸು ಯಾವ ರೀತಿ ಸಕಾರಗೊಳ್ಳುತ್ತದೆ ಎಂಬುದರ ಕಡೆ ಇಡೀ ತುಮಕೂರು ಜಿಲ್ಲೆಯ ಜನಪ್ರತಿನಿಧಿಗಳ ಕಣ್ಣು ಮೀಟಿದೆ. ಮಧುಗಿರಿ ಜಿಲ್ಲೆಯ ಕನಸು ಸಕಾರಗೊಳ್ಳುತ್ತದೆಯಾ ಇಲ್ಲವಾ ಎಂದು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಕಿರಣ್ ಪ್ರಗತಿ ಟಿವಿ, ಮಧುಗಿರಿ.